ಹೆಚ್ಚಾಗ್ತಾ ಇದ್ದಂತೆ ಕಳ್ಳರ ಕಾಟವು ಕೂಡ ಹೆಚ್ಚಾಗ್ತಾ ಇದೆ. ಈರುಳ್ಳಿಗೆ ಜಮೀನಿಗೆ ನುಗ್ಗಿ ಖದೀಮರು ಈರುಳ್ಳಿಯನ್ನ ಕಳ್ಳತನ ಮಾಡ್ತಾ ಇದ್ದಾರೆ. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಮೇವುಂಡಿಯಲ್ಲಿ ಈರುಳ್ಳಿನೂ ಬಿಡುವಲ್ರು. 80,000ಕ್ಕೂ ಹೆಚ್ಚು ಮೌಲ್ಯದ ಈರುಳ್ಳಿ ಕದ್ದಿದ್ದಾರೆ ಕಳ್ಳರು. ಕಳ್ಳರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಪೊಲೀಸರಿಗೆ ರೈತರು ಮನವಿಯನ್ನ ಮಾಡಿಕೊಡ್ತಾ ಇದ್ದಾರೆ. ರಾತ್ರೋರಾತ್ರಿ ಜಮೀನಲ್ಲಿನ ಈರುಳ್ಳಿ ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಈರುಳ್ಳಿ ಹಾಗೂ ಮೆಣಸಿನಕಾಯಿ ಕಳ್ಳತನ ಆಗಿರೋದು. ಮಾರುಕಟ್ಟೆಯಲ್ಲಿ 1 ಕ್ವಿಂಟಾಲ್ ಈರುಳ್ಳಿಗೆ ಈಗ ಸದ್ಯಕ್ಕೆ 5,000 ರಿಂದ 7,000 ರೂಪಾಯಿ ಇದೆ. ಪಾಪ ರೈತರು ಕಷ್ಟಪಟ್ಟು, ಅದು ಅಪರೂಪಕ್ರಿ ಈರುಳ್ಳಿಗೆ ಬೆಲೆ ಬಂದಿರೋದು. ಪ್ರತಿ ವರ್ಷ ಈರುಳ್ಳಿ ಕಣ್ಣೀರೇ. ಈ ಸಾರಿ ಏನೋ ಮಳೆ ಹೆಚ್ಚಾಯ್ತು, ಅಲ್ಪ ಸ್ವಲ್ಪ ಉಳಿದಿರುವಂತ ಬೆಳೆಗೆ ಭರ್ಜರಿ ಬೆಲೆ ಬಂದಿದೆ. ಆದ್ರೆ ಅಂಥದಕ್ಕೂ ಈ ಕಳ್ಳರು ಈ ರೀತಿ ಕನ್ನ ಹಾಕ್ತಿದ್ದಾರೆ. ಮೆಣಸಿನಕಾಯಿ ಉಳ್ಳಾಗಡ್ಡಿ ಭಾಳ ಕಳ್ತನ ಆಕತ್ತಿ ಬಿಡೋ ಸರ್. ಈಗ ನಮ್ಮ ಪಾಡಿ ನಾವು ಆ ಕಡೆ ಈ ಕಡೆ ದುಡ್ಯಕ್ಕೆ ಹೋಗ್ಬೇಕ್ರಿ. ಇವೆಲ್ಲ ಹೊಲದಾಗನ ಹಂಗೆ ಮಾಡಕತ್ತಿ ಬಿಟ್ರಿ ಸರ್. ಈಗ ಇದು ಏನು ನಾವು ಏನು ತಿಳಿಲಾರ್ದಾಗ ಆಗ್ಬಿಟ್ಟೈತೆ ಸರ್. ಅದು ಮೆಣಸಿನ ಹಣ್ಣು ರೇಟ್ 30, 40, 50 ಮಟ್ಟ ಮಾರೀವಿ ಸರ್ ಅವಾಗ. ಈಗ ಅವು ಒಂದೊಂದಂದ್ರೆ ಒಂದು ರಾತ್ರಿ ಬಂದಂದ್ರೆ 1 ಕ್ವಿಂಟಲ್ವರೆಗೆ ಒಯ್ತಾರೆ ಸರ್ ಅವರು. ಮತ್ತು ಈಗ ಹಂಗಾದ್ರೆ ರೈತರು ನಾವು ಹೆಂಗೆ ಬದುಕ್ಬೇಕು ಸರ್? ಅದು ಅನ್ನದಾತರು ಸಾಲ ಸೋಲ ಮಾಡಿ ಬೆಳೆದಂಥ ಬೆಳೆ ಇವಾಗ ಕಳ್ಳರ ಪಾಲಾಗ್ತಾ ಇದ್ದಾವೆ. ಅದರಲ್ಲೂ ಗದಗ ಜಿಲ್ಲೆ ಮುಂಡ್ರಗಿ ತಾಲೂಕಿನ ಮೇವುಂಡಿ ಗ್ರಾಮ ಸೇರಿದಂತೆ ಬಹುತೇಕ ಗ್ರಾಮಗಳಲ್ಲಿ ಕಳ್ಳರ ಹಾವಳಿ ಹೆಚ್ಚಾಗಿದೆ. ನಾವಿವಾಗ ರೈತರ ಜಮೀನಿನಲ್ಲಿದ್ದೇವೆ. ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. ಏನು ಈ ಒಂದು ಜಮೀನಿನಲ್ಲಿ ಬೆಳೆದಂಥ ಏನು ಈರುಳ್ಳಿ ಮತ್ತು ಮೆಣಸಿನಕಾಯಿ ಬೆಳೆಯನ್ನು ಕಳ್ಳರು ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ. ಸುಮಾರು 1 ಎಕರೆ ಏನು ರೈತರು ಈ ಒಂದು ಜಮೀನಿನಲ್ಲಿ ಈರುಳ್ಳಿ ಬೆಳೆದಿದ್ದರು. ಏನು ಕೆಲವು ಮದುವೆ ಕಾರ್ಯ ಇರೋದರಿಂದ ಅವರು ಜಮೀನಿಗೆ ಬಂದಿರಲಿಲ್ಲ. ಹೀಗಾಗಿ ಏನು ಸ್ವಲ್ಪ ಈರುಳ್ಳಿ ಮಾತ್ರ ಕಿತ್ತು ಕಟಾವು ಮಾಡಿದ್ರು. ಆದರೆ ಉಳಿದ ಈರುಳ್ಳಿ ಕೂಡ ಜಮೀನಿನಲ್ಲಿತ್ತು. ಸಮೃದ್ಧವಾಗಿ ಬೆಳೆದಂಥ ಈರುಳ್ಳಿ ಇವಾಗ ಭರ್ಜರಿ ಅಂದರೆ 1 ಕ್ವಿಂಟಲಿಗೆ 8,000 ರಿಂದ 1,000 ರೂಪಾಯಿವರೆಗೂ ಕೂಡ ಮಾರಾಟವಾಗ್ತಾ ಇದ್ದು, ಈ ಆಕಾರದ ಈರುಳ್ಳಿಯನ್ನು ಇಲ್ಲಿಯ ರೈತರು ಬೆಳೆದಿದ್ರು. ಈ ರೀತಿ ಆಕಾರದ ಈರುಳ್ಳಿಯನ್ನು ಇದು ಸುಮಾರು ಇವಾಗ ಮಾರುಕಟ್ಟೆಯಲ್ಲಿ 7,000 ರಿಂದ 8,000 ರೂಪಾಯಿಗೆ 1 ಕ್ವಿಂಟಲ್ ಮಾರಾಟವಾಗುತ್ತೆ. ಇಂಥ ಈರುಳ್ಳಿ ಜಮೀನಿನಲ್ಲಿದ್ದಂಥ ಈರುಳ್ಳಿಯನ್ನು ರಾತ್ರೋರಾತ್ರಿ ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ. ಅದೇ ರೀತಿಯಾಗಿ ಮೆಣಸಿನಕಾಯಿ ಏನಿದೆ, ಮೆಣಸಿನಕಾಯಿ ಕೂಡ ಇವಾಗ ಕಟಾವಿಗೆ ಬಂದಿತ್ತು. ಅಂಥ ಈರುಳ್ಳಿಯನ್ನು ಕೂಡ ಏನು ಇಲ್ಲಿಯ ಕಳ್ಳರು ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ. ಈ ಭಾಗದಲ್ಲಿ ಸಾಕಷ್ಟು ಏನು ರೈತರು ರಾತ್ರಿ ಹಗಲಿ ಕೂಡ ಕಾಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಮೃದ್ಧವಾಗಿ ಬೆಳೆದಂಥ ಈರುಳ್ಳಿ ಮತ್ತು ಮೆಣಸಿನಕಾಯಿ ಕಳ್ಳತನ ಕಾಟ ಹೆಚ್ಚಾಗಿದೆ. ಹೀಗಾಗಿ ಪೊಲೀಸರಿಗೂ ಕೂಡ ದೂರು ಸಲ್ಲಿಸಿದ್ರು. ಯಾವುದೇ ರೀತಿ ಪ್ರಯೋಜನ ಆಗ್ತಾ ಇಲ್ಲ ಅಂತೇಳಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಸಾಲ ಸೋಲ ಮಾಡಿ ನಾವು ಈರುಳ್ಳಿ ಮತ್ತು ಮೆಣಸಿನಕಾಯಿ ಬೆಳೆದಿದ್ವಿ, ಇವಾಗ ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಲೆ ಇದೆ. ಆದರೆ ಇಂಥ ಸಮಯದಲ್ಲೇ ಕಳ್ಳರ ಹಾವಳಿ ಹೆಚ್ಚಾಗಿದೆ. ಹೀಗಾಗಿ ರಾತ್ರಿ ಹಗಲು ಕೂಡ ತಮ್ಮ ಜಮೀನಿನಲ್ಲಿ ಇದ್ದುಕೊಂಡು ರಕ್ಷಣೆ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನಾದರೂ ರೈತರ ಬೆಳೆಗಳೇನು ಕಳ್ಳತನ ಆಗಿದ್ದಾವೆ, ಇದಕ್ಕೆ ಸೂಕ್ತವಾದ ವ್ಯವಸ್ಥೆ ಮಾಡಬೇಕಾಗಿದೆ ಪೊಲೀಸ್ ಇಲಾಖೆ. ಯಾಕಂತಂದರೆ ರೈತರು ಸಾಲ ಸೋಲ ಮಾಡಿ ಬೆಳೆದಿರ್ತಾರೆ. ಆದರೆ ಇವಾಗ ಅವರ ಬೆಳೆ ಕಳ್ಳತನ ಆಗ್ತಾ ಇರೋದರಿಂದ ಸಾಕಷ್ಟು ಲಾಭದ ನಿರೀಕ್ಷೆಯಲ್ಲಿರುವಂಥ ಸಮಯದಲ್ಲೇ ರಾತ್ರೋರಾತ್ರಿ ಬಂದು ಕಳ್ಳರು ಜಮೀನುಗಳಿಗೆ ಲಗ್ಗೆ ಇಟ್ಟು ಕಳ್ಳತನ ಮಾಡ್ತಾ ಇದ್ದಾರೆ. ಹೀಗಾಗಿ ಇಂಥ ಕಳ್ಳರ ಹಾವಳಿಗೆ ಬ್ರೇಕ್ ಹಾಕಬೇಕಂತೇಳಿ ಇಲ್ಲಿ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕೂಡ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಇನ್ನು ಕಾರಂಜಾದ ಸಂತ್ರಸ್ತರಿಗೆ ಇನ್ನೂ ಕೂಡ ಪರಿಹಾರ ಸಿಕ್ಕಿಲ್ಲ. 2.5 ವರ್ಷದಿಂದ ರೈತರು ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇದ್ದಾರೆ. ಇದು 2 ವರ್ಷದ ಸಮಸ್ಯೆ ಅಲ್ಲ, 4 ದಶಕಗಳ ಸಮಸ್ಯೆ. 28 ಹಳ್ಳಿ ರೈತರು ಫಲವತ್ತಾದ ಭೂಮಿಯನ್ನು ಕಳ್ಕೊಂಡಿದ್ದಾರೆ. ಒಬ್ಬರಿಗೂ 1 ರೂಪಾಯಿ, 5 ರೂಪಾಯಿ, 5, 10 ಸಾವಿರ ಕೊಟ್ಟರೆ ಏನಕ್ಕಾಗುತ್ತೆ? ರೈತರ ಪ್ರತಿಭಟನೆಗೆ ಸೊಪ್ಪು ಹಾಕಿಲ್ಲ ಬೀದರ್ ಜಿಲ್ಲಾಡಳಿತ. 15 ದಿನಗಳ ಒಳಗೆ ಪರಿಹಾರ ನೀಡೋದಕ್ಕೆ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದಾರೆ. ಡೆಡ್ಲೈನ್ ಕೊಟ್ಟಿದ್ದಾರೆ. ಪರಿಹಾರ ನೀಡದೇ ಇದ್ರೆ ಸಾಮೂಹಿಕವಾಗಿ ಆತ್ಮಹತ್ಯೆಯನ್ನ ಮಾಡ್ಕೊಳ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ರೈತರು. ಕಾರಂಜಾ ಸಂತ್ರಸ್ತರು ಬೀದರ್ ಜಿಲ್ಲಾಧಿಕಾರಿ SP ಅವರಿಗೆ ಡೆಡ್ಲೈನ್ ಅನ್ನು ನೀಡಿದ್ದಾರೆ. ಕಾರಂಜಾ ಜಲಾಶಯಕ್ಕೆ ಭೂಮಿ ಕಳೆದುಕೊಂಡಂತ ರೈತರು 15,000 ಎಕರೆ ಭೂಮಿಯನ್ನ, ಫಲವತ್ತಾದ ಭೂಮಿಯನ್ನ ಕಳ್ಕೊಂಡಿದ್ದಾರೆ. ಅದಕ್ಕೆ ಪ್ರತಿಯಾಗಿ 28 ಹಳ್ಳಿಯ ರೈತರಿಗೆ ಇನ್ನೂ ಏನು ಪರಿಹಾರ ಸಿಕ್ಕಿಲ್ಲ. ಹೀಗಾಗಿ 15 ದಿನಗಳ ಗಡುವನ್ನ ಕೊಟ್ಟಿದ್ದಾರೆ. 15 ದಿನಗಳ ಒಳಗಡೆ ನಮಗೆ ಪರಿಹಾರ ಸಿಗಲಿಲ್ಲ ಅಂತಂದ್ರೆ ಎಲ್ಲ ರೈತರು ಸೇರಿ ನಾವು ಸಾಮೂಹಿಕವಾಗಿ ಆತ್ಮಹತ್ಯೆಯನ್ನ ಮಾಡ್ಕೊಳ್ತೀವಿ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ. ಗಡಿ ಜಿಲ್ಲೆ ಬೀದರ್ನ ರೈತರ ಜೀವನಾಡಿ ಕಾರಂಜಾ ಜಲಾಶಯದಲ್ಲಿ 1 ಇಲ್ಲ 2 ಇಲ್ಲ 15,000 ಎಕರೆ ಭೂಮಿಯನ್ನು ಕಳೆದುಕೊಂಡು
28 ಹಳ್ಳಿಯ ನೂರಾರು ರೈತ ಕುಟುಂಬಗಳು ಬೀದಿ ಪಾಲಾಗ್ಯಾವ. 15 ದಿನ ಒಳಗಡೆ ಸರ್ಕಾರ ನಮ್ಮ ಬೇಡಿಕೆಗೆ ಸ್ಪಂದಿಸಿದ್ರೆ ನಾವು ಸಾಮೂಹಿಕ ಆತ್ಮಹತ್ಯೆ ಮಾಡ್ಕೋತೀವಿ ಅಂತೇಳಿ ಈಗಾಗಲೇ ಸರ್ಕಾರ ಜಿಲ್ಲಾಡಳಿತದವರು ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ನೋಡ್ಬೋದು ನೀವು ಈಗಾಗಲೇ ಈ ಒಂದು ಪತ್ರದಲ್ಲಿ ಒಂದು ವೇಳೆ 15 ದಿನ ಒಳಗಾಗಿ ನಮ್ಮ ಬೇಡಿಕೆಗಳನ್ನು ಬಗೆಹರಿದಿದ್ದರೆ ಎಲ್ಲ 28 ಹಳ್ಳಿಯ ಕಾರಂಜ ಸಂತ್ರಸ್ತರು ಸಾಮೂಹಿಕ ಆತ್ಮಹತ್ಯೆ ಮಾಡ್ಕೋತೀವಿ ಅಂತೇಳಿ ಕಾರಂಜ ಸಂತ್ರಸ್ತರು ನೋವಿನ ದಿನದ ಈ ಪತ್ರವನ್ನು ಬರೆದಿದ್ದಾರೆ. ಕಾರಣ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಮುಂಭಾಗದಲ್ಲಿ ಕಳೆದ 2.5 ವರ್ಷಗಳಿಂದ ಏನು ಈಗಾಗಲೇ ಅಹೋರಾತ್ರಿ ಧರಣಿಯನ್ನು ಕಾರಂಜ ಸಂತ್ರಸ್ತರು ನಡೆಸ್ತಾ ಇದ್ದಾರೆ. 15,000 ಎಕರೆ ಭೂಮಿಯನ್ನು ಕಳ್ಕೊಂಡು ಭೂ ಪರಿಹಾರ ಆ ಸಂದರ್ಭದಲ್ಲಿ ಅವ್ರಿಗೆ 1,000, 5,000, 3,000, 10,000 ಈ ರೀತಿ ಏನು ಪರಿಹಾರ ಬಂದದ, ವೈಜ್ಞಾನಿಕ ಪರಿಹಾರ ಕೊಡಬೇಕು. ಈಗಾಗಲೇ ನ್ಯಾಯಾಲಯದ ಮೊರೆ ಹೋದಂಥ ರೈತರಿಗೆ ಏನು ನ್ಯಾಯಾಲಯ ಆದೇಶದ ಮೇರೆಗೆ ಏನು ಪರಿಹಾರನ ಸಿಕ್ಕ್ಯದ ಆ ಪರಿಹಾರ ನಮಗೆ ಬೇಕೇ ಬೇಕು, ಇಲ್ಲಾಂದ್ರೆ ನಾವು 15 ದಿವಸ ಒಳಗಡೆ ಸಾಮೂಹಿಕ ಆತ್ಮಹತ್ಯೆ ಮಾಡ್ಕೋತೀವಿ ಅಂತೇಳಿ ಕಾರಂಜ ಸಂತ್ರಸ್ತರು ನೋಡ್ಬೋದು ನೀವು ದೃಶ್ಯದಲ್ಲಿ. ಅವ್ರು ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟರು ಅಂತ ಹೇಳ್ಬೋದು. ನಿಜಕ್ಕೂ ಈ ಒಂದು ದೇಶ ಅಭಿವೃದ್ಧಿ ರೈತರ ಅಭಿವೃದ್ಧಿ ಆದ್ರೆ ದೇಶ ಅಭಿವೃದ್ಧಿ ಆಗ್ತದ ಅಂತೇಳಿ ಜನಪ್ರತಿನಿಧಿಗಳು ರಾಜಕಾರಣಿಗಳು ಹೇಳ್ತಾರೆ. ನಿಜಕ್ಕೂ ಅವ್ರಿಗೆ ಸ್ವಲ್ಪ ಆದರೂ ಈ ರೈತರ ಬಗ್ಗೆ ಕಾಳಜಿ ಇದೆಯಾ ಎಂಬ ಪ್ರಶ್ನೆ ಸಹಜವಾಗಿ ಮೂಡ್ಲತ್ತದ. ಏನೊಂದು ಎಚ್ಚರಿಕೆ ಕೊಟ್ಟಿರಿ, 15 ದಿವಸ ಯಾರಿಗೆ ಗಡುವು ಕೊಟ್ಟಿರಿ, ಏನಿದೆ ಸರ್ ನಿಮ್ಗೆ? ನಾವು ಜಿಲ್ಲಾ ಆಡಳಿತಕ್ಕೆ, ಜಿಲ್ಲಾಧಿಕಾರಿ ಅವರಿಗೆ, ಆಮೇಲೆ SP ಅವರಿಗೆ, ಯಾಕಂದ್ರೆ ನಾವು 2.5 ವರ್ಷ ಆಯಿತು ನಾವೆಲ್ಲ ಅಹೋರಾತ್ರಿ ಧರಣಿ ಮಾಡ್ತಾಯಿದ್ದೀವಿ. ಎಲ್ಲರೂ ಬಂದು ಹೋಗಿದ್ದಾರೆ, ಮುಖ್ಯಮಂತ್ರಿ ಎಲ್ಲರೂ ಹೇಳಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ, ಆದರೆ ನಮ್ಮ ಬೇಡಿಕೆ ಈಡೇರಿಸಿಲ್ಲ. ಅವ್ರ ಮುಖ್ಯ ಬೇಡಿಕೆ ಏನು ಬೇಡಿಕೆ? ಬೇಡಿಕೆ ಏನಂದರೆ ನಮ್ಗೆ ಎಲ್ಲರಿಗೂ ಸಮಾನಾಂತರ ಪರಿಹಾರ ಕೊಡಿ. ಏನು 3,000, 4,000 ಇಂದ 5,000 ಏನು 6,000 ಏನು ಕೊಟ್ಟಿರಿ, ಈಗ 88,000 ಜಡ್ಜ್ಮೆಂಟ್ ಆಗ್ಯದ. ನಮ್ಮ ಕೊಡೋದೇ ದುಡ್ಡು ಕೊಡಬೇಡಿ ನಮಗೆ ಅಂದ, ಯಾಕಂದ್ರೆ ಎಷ್ಟು ದುಡ್ಡು ಕೊಡಬೇಕಿತ್ತು ಅದ್ರ ಕೊಡ್ಲಕ್ಕಂದ್ರೆ ನಿಮ್ಗೆ ಯಾಕೆ ಯೋಗ್ಯತೆ ಇಲ್ಲ. ಎಲ್ಲರೂ ಸಮಾನಾಂತರ ಭೂಮಿ ಅದ, ಸಮಾನಾಂತರ ಭೂಮಿಗೆ ಸಮಾನಾಂತರ ಬೆಲೆ ಕೊಡಬೇಕಲ್ಲ. ರೈತರು ದೇಶದ ಬೆನ್ನೆಲುಬು ಅಂತೀರಿ, ಎಲ್ಲಿ ದೇಶದ ಬೆನ್ನೆಲುಬು? ಇವತ್ತು ಬೀದರ್ ಜಿಲ್ಲೆಗೆ ಜೀವನಾಡಿ ಕಾರಂಜಿ ಅಂತ ಹೇಳ್ತೀರಿ. ಕಾರಂಜಿ ಅಂದ್ರೆ ಭೂಮಿ ಕಳ್ಕೊಂಡವ್ರಿಗೆ ಅಂದ ಇವ್ರಿಗೇನು ಮರ್ಯಾದೆ ಇಲ್ಲ. ಇವ್ರಿಗೆ ಏನಾದರೂ ಈಗ ಇದರಲ್ಲೆಲ್ಲ ಪ್ರಜೆಯಲ್ಲಿ ಈಗ ಇಲ್ಲಿ ನಮ್ಮಲ್ಲಿ ಪ್ರಜಾಪ್ರಭುತ್ವ ಅದನ್ನ ಇಲ್ಲ. ಈಗ ನಮಗೆ ಅರ್ಥ ಆಗ್ತಾ ಇಲ್ಲ, ಯಾಕಂದ್ರೆ ನಾವು ಕಷ್ಟಪಟ್ಟು ಭೂಮಿ ಏನಾದ್ರೆ ಗೊತ್ತಿದೆ ಕಳ್ಕೊಂಡು ಬೀದಿ ಪಾಲಾಗಿದ್ದೆವು. ನಮಗೆ ಏನಾದರೂ ಅನ್ಯಾಯ ಆದಮೇಲೆ ಇಷ್ಟಾದ್ರೂ ನಾವು ಒಂದು ಸತತ ಹೋರಾಟ ಮಾಡಿ ವಿಧಾನಸೌಧದಲ್ಲಿ 3ನೇ ಮಡಿದಲ್ಲಿ ಸಭೆ ಮಾಡಿ ನೀವು ಇಲ್ಲಿವರೆಗೆ ಸಮಸ್ಯೆ ಬಗೆಹರಿಸಲ್ಲ. ಹೋದ ಅಧಿವೇಶನದಲ್ಲಿ DK ಇದು ಕಾರಂಜ ಸಂತ್ರಸ್ತ ಚಂದ್ರಶೇಖರ್ ಪಾಟೀಲ್ ಅವರ ಮಾತು ಅಂತ ಹೇಳ್ಬೋದು. ಈ ನೊಂದ ರೈತರದು ಕಣ್ಣೀರು ಸುಟ್ಟಂಥ ಕೆಲಸ ನಮ್ಮನಾಳುವ ಸರ್ಕಾರ ಮಾಡಲೇಬೇಕಾಗಿದೆ. ಇಲ್ಲಾಂದ್ರೆ ರಿಪಬ್ಲಿಕ್ ಜನರ ಧ್ವನಿ, ನಿಮ್ಮ ಧ್ವನಿ, ನಾವಂತೂ ರೈತರ ಧ್ವನಿ ಆಗ್ತೀವಿ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಕೋಲಾರದಲ್ಲಿ ನೀರಿನ ಅಭಾವ ಇದ್ದ ಹಿನ್ನೆಲೆ ಮಳೆಯ ನೀರಲ್ಲಿ ವಿವಿಧ ಬೆಳೆಗಳನ್ನು ಬೆಳೆದು ಇತರರಿಗೆ ಮಾದರಿಯಾಗಿದ್ದಾನೆ. ಭೂಮಿಯಲ್ಲಿ ಕೃಷಿ ಹೊಂಡ ನಿರ್ಮಾಣ ಮಾಡಿಕೊಂಡು ಹನಿ ಹನಿ ನೀರನ್ನು ಸಂಗ್ರಹಿಸಿ ಚಿನ್ನದಂಥ ಬೆಳೆಯನ್ನ ತೆಗೆದಿದ್ದಾರೆ ರೈತರು. ಕೃಷಿ ಹೊಂಡವನ್ನು ನಿರ್ಮಿಸಿ ಮನೆಯ ಮೇಲೆ ಮತ್ತು ತೋಟದಲ್ಲಿ ಬಿದ್ದಂಥ ಪ್ರತಿಯೊಂದು ಹನಿ ಹನಿ ನೀರಿನಿಂದ ಮಿಶ್ರ ಬೆಳೆಯನ್ನ ಬೆಳೀತಾ ಇದ್ದಾರೆ. ಈ ರೀತಿ ಮಾದರಿಯಾಗಿದ್ದಾರೆ ರೈತರು. ನೋಡಿ, ತಾವು ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ, ಒಂದು ಹನಿಯನ್ನು ಕೂಡ ವ್ಯರ್ಥ ಮಾಡದೆ ಕೃಷಿ ಹೊಂಡದಲ್ಲಿ ಆ ನೀರನ್ನು ಸಂಗ್ರಹಿಸಿ ತಮ್ಮ ಜಮೀನಲ್ಲಿ ಯಾವ ರೀತಿ ಪುಷ್ಪಗಳನ್ನು ಬೆಳೆದಿದ್ದಾರೆ. ಮೂಲತಃ ರೈತ ಕುಟುಂಬದಿಂದ ಬಂದಿರ್ತಕ್ಕಂಥವ್ರು. ನಾನೀಗ ಕಳೆದ ಒಂದು 10 ವರ್ಷದಿಂದ ನಾವೇ